ಖಾಸಗಿ ಬಸ್ ಮತ್ತು ಬೈಕ್ ನಡುವೆ ಡಿಕ್ಕಿ. ಬೈಕ್ ಸವಾರ ಗ್ರಾಮಾಂತರ ಪೊಲೀಸ್ ಠಾಣೆಯ ಜೀಪ್ ಚಾಲಕ ಸ್ಥಳದಲ್ಲಿ ಸಾವು. ಚಿಂತಾಮಣಿ ಬೈಕ್ಗೆ ಖಾಸಗಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಜೀಪ್ ಚಾಲಕ ಸ್ಥಳದಲ್ಲಿಯೇ ಮೃತಪಟ್ಟಿರುವ ಘಟನೆ ಚಿಂತಾಮಣಿ ನಗರದ ರಾಷ್ಟ್ರೀಯ ಹೆದ್ದಾರಿ ಎಂ.ಜಿ. ರಸ್ತೆಯ ಚೆಮ್ಮನೂರು ಜ್ಯುವೆಲರ್ಸ್ ಸಮೀಪದ ಬಜಾಜ್ ಶೋರೂಂ ಬಳಿ ಇಂದು ಬೆಳಿಗ್ಗೆ ಸುಮಾರು 8 ಗಂಟೆ ಸಮಯದಲ್ಲಿ ನಡೆದಿದೆ. ಮೃತಪಟ್ಟ ಬೈಕ್ ಸವಾರ ನಿವೃತ್ತ ಸೈನಿಕ ಹಾಗೂ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್. ಜೀಪ್ ಚಾಲಕ 45 ವರ್ಷದ ಶ್ರೀನಿವಾಸ್ ಎಂದು ಗುರುತಿಸಲಾಗಿದೆ. ಇನ್ನು ಮೃತನಿಗೆ ಪತ್ನಿ ಮತ್ತು ಓರ್ವ ಪುತ್ರ ಮತ್ತು ಪುತ್ರಿ ಇದ್ದಾರೆ ಎನ್ನಲಾಗಿದೆ. ಮೃತ ಚಾಲಕ ನಗರದ ಅಂಜನಿ ಬಡಾಣೆಯಲ್ಲಿ ವಾಸವಾಗಿದ್ದು ಎಂದಿನಂತೆ ಗ್ರಾಮಾಂತರ ಠಾಣೆಗೆ ಕರ್ತವ್ಯಕ್ಕೆ ಚಿಂತಾಮಣಿ ನಗರದಿಂದ ನಗರದ 31ನೇ ವಾರ್ಡಿನ ತಿಮ್ಮಸಂದ್ರದಲ್ಲಿರುವ ಗ್ರಾಮಾಂತರ ಠಾಣೆಗೆ ತನ್ನ ಬೈಕ್ನಲ್ಲಿ ಹೋಗುತ್ತಿದ್ದಾಗ ಈ ಅಪಘಾತ ಸಂಭವಿಸಿದೆ. ರಸ್ತೆಯ ಬದಿಯಲ್ಲಿ ಕ್ಯಾಂಟರ್ ವಾಹನ ನಿಲ್ಲಿಸಿದ್ದು ಅದರ ಪಕ್ಕ ಬೈಕ್ನಲ್ಲಿ ಹೋಗುತ್ತಿದ್ದಾಗ ಹಿಂದಗಡೆಯಾದ ಬಂದ್ ಖಾಸಗಿ ಬಸ್ ಸಹ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ ಮಾಡಿಕೊಂಡು ಬಂದು ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಡಿಕ್ಕಿಯ ರಭಸಕ್ಕೆ ಜೀಪ್ ಚಾಲಕ ಕೆಳಕ್ಕೆ ಬಿದ್ದ ತಕ್ಷಣ ಬಸ್ ಆತನ ತಲೆಯ ಮೇಲೆ ಹತ್ತಿದೆ. ಹೆಲ್ಮೆಟ್ ಧರಿಸಿದ್ದರು. ಹೆಲ್ಮೆಟ್ ಮತ್ತು ತಲೆ ಸಂಪೂರ್ಣ ಜಜ್ಜಿಯಾಗಿ ಚಾಲಕ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾನೆ. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಡಿವೈಎಸ್ಪಿ ಸೇರಿದಂತೆ ನಗರ ಮತ್ತು ಗ್ರಾಮಾಂತರ ಠಾಣೆಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇಲ್ಲಿ ಚೆಮ್ಮನೂರು ಜ್ಯುವೆಲರ್ಸ್ ಬಜಾಜ್ ಶೋರೂಮ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಎರಡು ಬದಿಗಳಲ್ಲಿ ವೆಹಿಕಲ್ ನಿಲ್ಲಿಸಿರ್ತಾರೆ. ಇದನ್ನ ನೋಡ್ದಂಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಒಂದು ಲಾರಿ ನಿಲ್ಲಿಸಿರುತ್ತೆ, ರೈಟ್ ಸೈಡ್ ಅಲ್ಲಿ ಬಸ್ ಹೋಗ್ತಾ ಇರುತ್ತೆ. ಆ ಬಸ್ಸಿಗೆ ಚೇಸ್ ಮಾಡೋದಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಡ್ರೈವರ್ ಬರ್ತಾನೆ. ಆ ಗಾಬರಿಯಲ್ಲಿ ಏನಾಗುತ್ತೆ, ಮುಂದೆ ಲಾರಿ ಇರುತ್ತೆ. ಲಾರಿ ಇದ್ದಾಗ ಬ್ರೇಕ್ ಹಾಕಿರ್ತಾರೆ, ಹಾಕಿ ಬಸ್ ಕೆಳಗಡೆ ಸಿಕ್ಕಿರ್ತಾರೆ, ಅವ್ರ ಪ್ರಾಣನೇ ಕಳ್ಕೊಂಡಿರ್ತಾರೆ. ದಯವಿಟ್ಟು ಎಲ್ರಿಗೂ ನಾವು ರಿಕ್ವೆಸ್ಟ್ ಮಾಡೋದು ಇದೊಂದೇ, ಇದು ಇಲ್ಲೇ ಅಲ್ಲ ತಿಮ್ಮಸಂದ್ರವರೆಗೂ ಆ ಕಡೆ ಈ ಕಡೆ ರೈಟ್ ಸೈಡು ಲೆಫ್ಟ್ ಸೈಡ್ ಎರಡು ಕಡೆನೂ ಲಾರಿಗಳು ಬಸ್ಸಿಗಳು ಪಾರ್ಕಿಂಗ್ ಮಾಡಿರ್ತಾರೆ. ಇದು ಎಲ್ರಿಗೂ ಅನಾನುಕೂಲ. ದಯವಿಟ್ಟು ಇದನ್ನ ನಿರ್ಮೂಲನೆ ಮಾಡಿ.